ಗುರುವಾರದ ಮಿನಿ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ದೇವರಿಗೆ ಪೂಜೆನೂ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಕೂಡ ಮಾಡಿಕೊಂಡೆ. ಇದಕ್ಕೆ ನಾನು ಡ್ರೈ ಫ್ರೂಟ್ಸು, ಬಾಳೆಹಣ್ಣು, ಬೆಲ್ಲದ ಪುಡಿ, ಹಾಲು ಇಷ್ಟನ್ನು ಕೂಡ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಸ್ಕೊಂಡು ಕುಡ್ದಾಯಿತು. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ದೋಸೆಗೆ ಚಟ್ನಿನ ಮಾಡಿ ಟಿಫನ್ನ ಮುಗಿಸ್ಕೊಂಡೆ. ಇವತ್ತು ಟಿಫನ್ ಆದಮೇಲೆ ನೆಕ್ಸ್ಟು ಇನ್ನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ಫಿಲ್ಮ್ಗಳೆಲ್ಲ ನೋಡಿಕೊಂಡು ಟೈಮ್ ಆಯಿತು, ಸಾಯಂಕಾಲ ಆಯಿತು. ಸಾಯಂಕಾಲ ಆದಮೇಲೆ ಗುರು ರಾಘವೇಂದ್ರ ಸ್ವಾಮಿಗೆ ಪ್ರಸಾದನ್ನು ಕೂಡ ಮಾಡಿಬಿಟ್ಟು ಅದೇ ಕಾಯಿಯಲ್ಲೇ ಪೂಜೆ ಮುಗಿಸ್ಕೊಂಡು ಫಿಲ್ಮ್ ನೋಡೋದಕ್ಕೆ ಅಂತ ಕೂತ್ಕೊಂಡೆ. ನೇರಳೆ ಹಣ್ಣು ತಂದಿದ್ರು ನಮ್ಮ ಹಸ್ಬೆಂಡು, ತುಂಬಾ ಚೆನ್ನಾಗಿತ್ತು. ನನಗೂ ಕೂಡ ತುಂಬಾ ಇಷ್ಟ. ಅದಕ್ಕೆ ಸ್ವಲ್ಪ ಉಪ್ಪು ಖಾರನ ಬೆರೆಸ್ಕೊಂಡು ತಿಂದ್ಕೊಂಡು ಫಿಲ್ಮ್ ನೋಡೋದು ಕೂಡ ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಈ ಫಿಲ್ಮ್ ನೋಡೋದ್ರಿಂದ ಏನು ಅಂದರೆ ನಾವು ಸೀರಿಯಲ್ಸ್ ಎಲ್ಲ ಫೋನಲ್ಲೇ ನೋಡ್ಕೊತೀವಿ. ಫಿಲ್ಮ್ನ ಟಿ ವಿ ನೋಡ್ಕೊಂಡು ನೋಡೋದ್ರಿಂದ ನಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ ಅಂತೇಳಿ ಫಿಲ್ಮ್ ನೋಡಿಕೊಂಡು ನಮಗೆ ಇವತ್ತು ಅನ್ನ ಸಾಂಬಾರು ನೈಟ್ ಊಟಕ್ಕೆ ಅಂತೇಳಿ ಬಂದು ಅವರೆಕಾಳು ಸಾಂಬಾರು ಮತ್ತು ತರಕಾರಿನ ಹಾಕಿ ಅನ್ನ ಸಾಂಬಾರನ್ನು ಕೂಡ ಊಟ ಮಾಡಿಕೊಂಡು ಇವತ್ತಿನ ಡೇ ಮಿನಿ ಬ್ಲಾಗ್ ಇಲ್ಲಿಗೆ ಮುಗಿತಾ ಬರ್ತಿದೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಥ್ಯಾಂಕ್ ಯು ಸೋ ಮಚ್.